ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಜೂನ್ 24ನೇ ತಾರೀಕು ಮುಂದಿನ ತಿಂಗಳು ನಮ್ಮ ಜ್ಯೋತಿಷ್ಯ ಕಾರ್ಯಾಗಾರ ಇದೆ. ಹಿಂದೂ ಧರ್ಮದಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಗ್ರಂಥಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಜೊತೆ, ಉಪನಿಷತ್ತುಗಳ ಜೊತೆ, ಭಗವದ್ಗೀತೆ ಜೊತೆ ಅದ್ಭುತವಾಗಿರ್ತಕ್ಕಂಥ ಇನ್ನೊಂದು ಕೃತಿ ಜ್ಯೋತಿಷ್ಯ. ಜ್ಯೋತಿಷ್ಯ ವಿಶೇಷವಾಗಿ ಬಹಳಷ್ಟು ಜನಕ್ಕೆ ತಪ್ಪು ಕಲ್ಪನೆ ಇರೋದ್ರಿಂದ ಕಲ್ತಾಗ್ಲೇ ಉತ್ತಮವಾಗಿರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ಜ್ಞಾನ. ಜೀವನದಲ್ಲಿ ನಾನು ಏನಾದ್ರು ಒಂದು ಕಲಿಬೇಕು, ಏನಾದ್ರು ಒಂದು ಅಡಿಷನಲ್ ಒಂದು ಇನ್ಫಾರ್ಮೇಶನ್ ಬೇಕು. ಸಂಗೀತಕ್ಕೆ ಹೋಗ್ತಾರೆ ಕೆಲವರು ಸ್ವಿಮ್ಮಿಂಗ್ ಹೋಗ್ತಾರೆ, ಡ್ಯಾನ್ಸ್ಗೆ ಹೋಗ್ತಾರೆ, ಕೆಲವರು ಪ್ರವಚನಕ್ಕೆ ಹೋಗ್ತಾರೆ, ಕೆಲವರು ಭಗವದ್ಗೀತೆ ಓದಕ್ಕೆ ಹೋಗ್ತಾರೆ. ನಂದೊಂದು ಅಡಿಷನ್ನು, ನಂದೊಂದು ವಿಚಾರ ಜಾಯಿನ್ ಮಾಡಿಸ್ಕೊಳ್ಳಿ. ಜ್ಯೋತಿಷ್ಯನು ಕಲಿತೀನಿ ಅಂತ ಒಂದು ಜಾಯಿನ್ ಮಾಡ್ಕೊಳ್ಳಿ. ಜೂನ್ 24ನೇ ತಾರೀಕೆ ಬರಬೇಕು ಅಂತಿಲ್ಲ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಇದು ಒಂದು ಶಾಸ್ತ್ರ ನಾನು ಕಲಿತೀನಿ, ಅದೇನು ಹೇಳ್ತಾರೆ, ಅದೇನಿದೆ ಅಂತ ನೋಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಗೆಲ್ಲ ತಿಳಿದಿರ್ತಕ್ಕಂಥ 9 ಗ್ರಹ, 27 ನಕ್ಷತ್ರ, 12 ರಾಶಿ ಬಗ್ಗೆ ಅಲ್ಲ. ಒಂದ್ಸತಿ ಕ್ಲಾಸಿಗೆ ಬಂದಾಗ ಅದರ ನಿಜವಾದ ಒಂದು ಕ್ರಕ್ಸ್ ಅಂತ ನಾವೇನ್ ಕರಿತೀವಿ ಖಂಡಿತ ಅರ್ಥ ಆಗುತ್ತೆ. ಸೊ ಯಾರ್ಯಾರು ಬಂದಿಲ್ಲ, ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ, ಕ್ಲಾಸ್ ಜಾಯಿನ್ ಆಗೋ ಒಂದು ವಿಚಾರ ಆಲೋಚನೆ ಮಾಡಿ. ಇದ್ರ ಮುಖಾಂತರ ಅನೇಕ ಕಷ್ಟಗಳನ್ನ ಬರ್ದಂಗೆ ಹೇಗೆ ನಾವು ಅವಾಯ್ಡ್ ಮಾಡ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಬರುತ್ತೆ. ಕಷ್ಟ ಬಂದರೂ ಕೂಡ ಎಲ್ಲಿವರೆಗೂ ಕೂಡ ಈ ಕಷ್ಟ ಇರುತ್ತೆ, ಮತ್ತೆ ಹೇಗೆ ಇದನ್ನ ಪಾರಾಗಬಹುದು ಅನ್ನೋ ಒಂದು ದೈವಿಕ ಶಕ್ತಿ ಆಗಿರ್ತಕ್ಕಂಥ ಜ್ಯೋತಿಷ್ಯನ ಕಲೀರಿ. ಕರ್ನಾಟಕದಲ್ಲಿ ಯಾವುದೇ ವಾಹಿನಿಲಿ ಜ್ಯೋತಿಷ್ಯ ಕಲಿಸ್ತೀವಿ ಅನ್ನೋದು ಯಾರು ಬರ್ತಾ ಇಲ್ಲ. ಅದು ಏಕೈಕವಾಗಿರ್ತಕ್ಕಂಥ ಚಾನಲ್ ಇಲ್ಲಿ ನಮ್ಮ ಐಸ್ ಟಿವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಅನೇಕ ಗುರುಗಳ ದರ್ಶನ ಆಗುತ್ತೆ ಅನೇಕ ಟಿವಿಲಿ. ಅವ್ರು ಹೇಳೋದೆಲ್ಲ ರಾಶಿ ಭವಿಷ್ಯ. ದಿನನಿತ್ಯ ರಾಶಿ ಭವಿಷ್ಯ ಬದಲಾಗ್ತಾ ಇದ್ರೆ ಅಷ್ಟು ನಾವು ಟಾಟಾ ಬಿರ್ಲಾ ತರ ಇರ್ಬೇಕು ನಾವೆಲ್ಲ. ನಾನು ನಿಮಗೊಂದು ಮಾತು ಹೇಳ್ತೀನಿ ರಾಶಿ ಭವಿಷ್ಯದ ಬಗ್ಗೆ. ದಿನ ಬೆಳಿಗ್ಗೆ ಆದ್ರೆ ದೊಡ್ಡ ದೊಡ್ಡ ಚಾನಲ್, GEC ಚಾನಲ್, ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ವೇಷ ಹಾಕೊಂಡು ಜೋರಾಗಿ ರಾಶಿ ಭವಿಷ್ಯ ಹೇಳ್ತಾರೆ. ನೋಡಕ್ ಒಳ್ಳೆ ಯಾವ್ದೋ ಮಠದ ಸ್ವಾಮಿಗಳ ತರ ಇರ್ತಾರೆ. ಮಠದ ಸ್ವಾಮಿಗಳು ಯಾರು ಜ್ಯೋತಿಷ್ಯ ಹೇಳಲ್ಲ. ನೀವು ಯಾವ್ದಾರು ಮಠಕ್ಕೆ ಹೋಗಿ, ಒರಿಜಿನಲ್ ಮಠ, ಮೂಲ ಮಠಕ್ಕೆ ಹೋಗಿ, ಅಲ್ಲೆಲ್ಲಾರು ಜ್ಯೋತಿಷ್ಯ ಹೇಳ್ಬಿಟ್ರೆ ನೋಡ್ಬಿಡಿ. ಯಾವ್ದಾರು ಮಠಕ್ಕೆ ಹೋಗಿ, ಎಲ್ಲ ಗೊತ್ತಿರೋ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಯಾವುದೇ ಮಠಕ್ಕೆ ಹೋಗಿ ಜ್ಯೋತಿಷ್ಯ ಹೇಳಲ್ಲ. ಅದು ಕರ್ಮಫಲ ಅಂತ, ಕರ್ಮ ಸಿದ್ಧ ಅಂತ ಪ್ರಕಾರ ಬರುತ್ತೆ. ಆದ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳಿ ಟಿವಿಯವರು TRPಗೋಸ್ಕರ ವೇಷ ಹಾಕ್ಬಿಟ್ಟು ಕೂರ್ಸಿರ್ತಾರೆ. ಅವ್ರು ಮಾತಾಡೋದು ಮದುವೆ ವಿಚಾರದ ಬಗ್ಗೆ, ಅವ್ರು ಮಾತಾಡೋದು ಲವ್ ಬಗ್ಗೆ ಮಾತಾಡ್ತಾರೆ, ಹಣಕಾಸು ಬಗ್ಗೆ ಮಾತಾಡ್ತಾರೆ. ಸನ್ಯಾಸಿ ವೇಷ ಹಾಕ್ಬಿಟ್ಟು ಅಲ್ಲಿ ಕುತ್ಕೊಂಡು ನೀನು ಯಾವಾಗ ಮನೆ ಕಟ್ತೀಯ ಅಂತ ಹೇಳ್ತಕ್ಕಂಥದ್ದು ಅದು ಪರಮ ನಿಕೃಷ್ಟವಾಗಿರ್ತಕ್ಕಂಥದ್ದು. ಯೋಚನೆ ಮಾಡಿ. ಏನೋ ಬಿಳಿ ಡ್ರೆಸ್ ಹಾಕೊಂಡು ಮಾಡಿದ್ರೆ ಅದು ಓಕೆ, ಅರ್ಚಕರು ಮಾಡ್ತಾರೆ ಅದು ಓಕೆ. ಕಾವಿ ಹಾಕ್ಬಿಟ್ಟು ನೀನು ಮನೆ ಯಾವಾಗ ಕಟ್ತೀಯಾ, ನೀನು ಯಾವಾಗ ಮದುವೆ ಆಗ್ತೀಯಾ, ಮಕ್ಳು ಯಾವಾಗ ಆಗುತ್ತೆ, ನೀನು ಗಾಡಿ ಯಾವಾಗ ತಗೊಳ್ತೀಯಾ, ಯಾವಾಗ ಸೈಟ್ಗಳು ಮಾಡ್ತೀಯ, ಯಾವಾಗ ಬಿಸ್ನೆಸ್ ಮಾಡ್ತೀಯ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ. ಯಾಕಂದ್ರೆ ಕಾವಿ ಅಂತ ಅಂದಿದ ತಕ್ಷಣ ನಾನು ಕಾವಿ ಹಾಕೊಂಡಿದ್ದೀನಿ ಹೇಳ್ತೀನಿ. ಅದಕ್ಕೋಸ್ಕರ ಕಾವಿ ಅಂತ ಹೇಳಿದ ತಕ್ಷಣನೇ
ದಟ್ ಶೋಸ್ ಯು ಶುಡ್ ನಾಟ್ ವರಿ ಅಬೌಟ್. ಯಾರಾದರೂ ಮನೆ ಕಟ್ಟಕ್ಕೆ ಬಹಳ ಕಷ್ಟ ಆಗ್ತದೆ, ಪ್ರವಚನ ಮಾಡ್ಬೇಕಲ್ಲಿ. ಇವತ್ತಿದ್ ನಾಳೆ ಹೋಗೋ ದೇಹಕ್ಕೆ ಯಾಕಮ್ಮ ಒದ್ದಾಡ್ತೀರಾ, ಯಾಕೆ ಸಾಲ ಮಾಡ್ಕೋತೀರಾ, ಯಾಕೆ ಇದು ಮಾಡ್ತೀರಾ ಅಂತ. ಜ್ಯೋತಿಷ್ಯರಾದವರು ಅದನ್ನ ಹೇಳಿದ್ರೆ ಅವರು ಸ್ವಲ್ಪ ಸಂಸಾರಿಗಳಾಗಿರ್ತಕ್ಕಂಥವ್ರು, ಸ್ವಲ್ಪ ಆಧ್ಯಾತ್ಮಿಕ ಜೊತೆ ಸಂಸಾರವನ್ನ ಮಿಕ್ಸ್ ಮಾಡಿ ತೋರಿಸ್ತಕ್ಕಂಥದ್ದು ಓಕೆ. ಏನೋ ಒಂದು ದಂಡ ಇಟ್ಕೊಂಡು ಕೋಲ್ ಇಟ್ಕೊಂಡು ನೋಡೋಕೆ ಯಾವುದೋ ಒಂದು ಮಠದ ಸ್ವಾಮಿಗಳ ತರ ಕೂತ್ಕೊಂಡು ಜ್ಯೋತಿಷ್ಯ ಹೇಳಿದ್ರೆ ನಮ್ಮ ಹಿಂದೂ ಧರ್ಮ ಯಾವ ಲೆವೆಲ್ಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ತುಂಬಾ ತಪ್ಪು. ಯಾಕಂದ್ರೆ ನಾನಾದ್ರೂ ಆಗ್ಲಿ ಮಠದಲ್ಲಿರ್ತಕ್ಕಂಥ ಗುರುಗಳಿಗೆ ನಾನು ಯಾವತ್ತೂ ಕೂಡ ಅಸ್ಟ್ರಾಲಜಿ ನಿಜ, ಅಸ್ಟ್ರಾಲಜಿ ಪ್ರಕಾರ ಹೇಳಿ ಅಂತ ಹೇಳಲ್ಲ. ಅವ್ರು ಒಂದೇ ಮಾತು, ಅವರು ಧರ್ಮದ ಹಾದಿಲಿ ನಡೀರಿ. ನಾನು ಅನೇಕ ಮಠಗಳಿಗೆ ಹೋದಾಗ ಗುರುಗಳ ಹತ್ರ ಸ್ವಲ್ಪ ಮಾತಾಡಿದ್ದೀನಿ. ಸರ್, ನಾನು ಜ್ಯೋತಿಷ್ಯ ಹೇಳ್ಕೊಡ್ತೀನಿ, ಕರ್ಮಾನುಸಾರ ಅದು ನಡೆಯುತ್ತಪ್ಪ, ಅದನ್ನ ನೋಡಿ ಹೇಳೋದು ಒಂದು ವಿದ್ಯೆ ಅಷ್ಟೇ ಅಂತ. ಏನಾಗಬೇಕು ಅದು ನಡೆದೇ ನಡೆಯುತ್ತೆ. ಅದನ್ನೆಲ್ಲ ಬಿಟ್ಟು ಧರ್ಮ ಮಾರ್ಗದಲ್ಲಿ ನಡೆದ್ರೆ ಕಷ್ಟ ಬಂದರೂ ಬರುತ್ತೆ, ಹೋದ್ರೂ ಹೋಗುತ್ತೆ. ಧರ್ಮ ಮಾರ್ಗದಲ್ಲಿದ್ರೆ ನಮಗೆ ಒಂದು ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಕ್ಕಂಥ ಗುರುಗಳು ಅವ್ರು ಯಾವುದನ್ನು ಅದನ್ನ ಕೆಟ್ಟದ್ದು ಅಂತ ಹೇಳಿಲ್ಲ. ಆದ್ರೆ ನಾನು ಜ್ಯೋತಿಷ್ಯನ ಪ್ರಮೋಟ್ ಮಾಡಲ್ಲ. ಯಾಕಂದ್ರೆ ಜ್ಯೋತಿಷ್ಯ ಅಂತಂದ್ರೆ ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಿಂದ ಕೂಡಿರುತ್ತೆ. ನಿನಗೆ ಸಮಸ್ಯೆ ಆದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋ, ದೇವರ ಜಪ ಮಾಡ್ಕೋ, ಕಷ್ಟ ಬಂದರೂ ಅನುಭವಿಸು, ಕರ್ಮಗಳು ಕಳಿಯುತ್ತೆ. ಇದೇ ನಿಜವಾದ ಗುರುಗಳು ಹೇಳ್ತಕ್ಕಂಥ ವಿಚಾರ. ಯಾವಾಗ ಮಠಗಳಲ್ಲಿ ನೀನಿಲ್ಲಿ ಜೋರಾಗಿ ಪೂಜೆ ಮಾಡು, ನಿನಗೆ ಮನೆ ಬರುತ್ತೆ, ನೀನು ಜೋರಾಗಿ ಪೂಜೆ ಮಾಡು, ನಿನಗೆ ಬೇಗ ಮದುವೆ ಆಗತ್ತೆ, ನೀನು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗು, ನಿಂಗೆ ಮಕ್ಕಳಾಗತ್ತೆ ಅಂತಂದ್ರೆ ದಟ್ ಈಸ್ ದಿ ಫೈನಲ್ ಡೆತ್ ಆಫ್ ಹಿಂದೂಯಿಸಂ. ಫೈನಲ್ ಡೆತ್, ಸನಾತನ ಧರ್ಮದ ಡೆತ್. ಅದು ಡೇ. ಕರ್ಮ ಮಾಡು ಅಷ್ಟೇ. ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು ಇದೇನೆ, ರಾಮಾನುಜಾಚಾರ್ಯಗಳು ಹೇಳಿದ್ದೂ ಇದೇನೆ, ಶಂಕರಾಚಾರ್ಯ, ಮಾಧವಾಚಾರ್ಯ ಎಲ್ಲ ಹೇಳಿರೋದು ಸಿದ್ಧಾಂತಗಳು ತಗೊಂಡ್ಬಂದ್ರು. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಯಾವ್ದಾದ್ರು ತಗೊಂಡ್ಬಂದ್ರು ಕೂಡ ಅಲ್ಲಿ ಮೂಲ ಮನುಷ್ಯ, ಭಗವಂತ, ವಸ್ತು, ಈ ಮೂರಲ್ಲೂ ಲಿಂಕ್ ಕೊಟ್ಟು ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ಇರಬೇಕು. ಯಾವಾಗಲೂ ಕೂಡ ಇಲ್ಲಿ ಬಂದು ಹೋದ್ಮೇಲೆ ಆಧ್ಯಾತ್ಮಿಕದಲ್ಲಿ ಇರಬೇಕು ಅಂತ ಅಷ್ಟೇ ಸಾರಿದ್ದು. ಅದು ಬಿಟ್ಬಿಟ್ಟು ನೀನು ಇದು ಮಾಡು ನಿಂಗೆ ಮನೆ ಬರುತ್ತೆ, ಅದು ಮಾಡು ನಿನಗೆ ಬೇಗ ಮದುವೆ ಆಗುತ್ತೆ, ಇದು ಮಾಡಿದ್ರೆ ನಿಂಗೆ ಮಕ್ಕಳಾಗುತ್ತೆ, ಇದು ಮಾಡಿದ್ರೆ ನಿಂಗೆ ಬಿಸ್ನೆಸ್ ಅಲ್ಲಿ ಕೋಟಿ ಗಳಿಸ್ತೀಯ. ಅದನ್ನ ನಮ್ಮ ಧರ್ಮದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಳಕ್ ಶುರು ಮಾಡಿದ್ರೆ ದಟ್ ಈಸ್ ದಿ ಎಂಡ್ ಆಫ್ ಸನಾತನ ಧರ್ಮ. ಅದನ್ನು ಸ್ವಲ್ಪ ಜನಕ್ಕೆ ಇದೇ ಕನ್ಫ್ಯೂಷನ್ ಇರೋದು. ಜ್ಯೋತಿಷ್ಯರು ಧರ್ಮಾಧಿಕಾರಿಗಳ ಅಥವಾ ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಸೈಡ್ ಅಂತ 100% ಹೇಳ್ತೀನಿ ವೀಕ್ಷಕರೇ. ಯಾವ ಅಸ್ಟ್ರಾಲಜರು ಸನ್ಯಾಸಿ ಲೆವೆಲ್ ಅಲ್ಲಿ ಇಲ್ಲ. ಅದು ವೃತ್ತಿ ಅಂತ ತಗೊಳ್ಳಿ, ಆಕ್ಯುಪೇಷನ್. ಅಸ್ಟ್ರಾಲಜಿ ಇಸ್ ಎ ಪ್ರೊಫೆಷನ್ ಅಂಡ್ ಆಕ್ಯುಪೇಷನ್. ಮಠಗಳು, ಸನ್ಯಾಸಿಗಳು, ಇಟ್ ಈಸ್ ನಾಟ್ ಎ ಆಕ್ಯುಪೇಷನ್, ನೆವರ್. ಇಟ್ ಈಸ್ ನಾಟ್ ಎ ಪ್ರೊಫೆಷನ್. ಅಸ್ಟ್ರಾಲಜಿ ಅಂತಕ್ಕಂಥದ್ದು ಸೈಕಲಾಜಿಕಲ್ ಫ್ಯಾಕ್ಟರ್ ಮಿಕ್ಸ್ಡ್ ವಿತ್ ಸೈನ್ಸ್ ಬೇಸ್ಡ್ ಮಾಡ್ಯೂಲ್ ಫ್ರಮ್ ದಿ ಪ್ಲಾನೆಟ್ಸ್ ವಿತ್ ಪ್ಲಾನೆಟರಿ ಇಂಟೆಲಿಜೆನ್ಸ್. ನಾನು ಹೇಳಿದೆಲ್ಲ ಸೇರಿಸ್ಕೊಂಡು ನೋಡ್ಕೊಳ್ಳಿ. ಪ್ಲಾನೆಟರಿ ಮೂವ್ಮೆಂಟ್ ಆಗುತ್ತೆ, ಎನರ್ಜೀಸ್ ಮೂವ್ಮೆಂಟ್ ಆಗುತ್ತೆ. ಎನರ್ಜೀಸ್, ನಮ್ಮ ಎನರ್ಜೀಸ್ ಇರ್ತಕ್ಕಂಥದ್ದು ಮ್ಯಾಚ್ ಆದಾಗ ನಮಗೆ ಒಳ್ಳೇದಾಗತ್ತೆ, ಮ್ಯಾಚ್ ಆಗದೆ ಇದ್ದಾಗ ಕೆಟ್ಟದಾಗತ್ತೆ. ಆ ಫ್ರೀಕ್ವೆನ್ಸೀಸ್ ನ ನೋಡ್ತಕ್ಕಂಥ ಒಂದು ವೈಜ್ಞಾನಿಕ ನೆಲೆಗಟ್ಟನ್ನ ಜ್ಯೋತಿಷ್ಯ ಅಂತ ಹೇಳ್ತೀವಿ. ಅದನ್ನ ಜ್ಯೋತಿಷ್ಯ ಕಲಿತು ಅದನ್ನ ಹೇಗೆ ಒಬ್ರು ಸೈಕಾಲಜಿಸ್ಟ್ ಇರ್ತಾರೆ, ಸೈಕಾಲಜಿ ಹೇಳೋರು ಇರ್ತಾರೆ, ಅವ್ರಿಗೆ ಯಾವ ತರ ಬೇಸ್ಡ್ ಹೆಂಗಿದೆ, ಅವ್ರದ್ದು ಮೂಡ್ ಸ್ವಿಂಗ್ಸ್ ಹೆಂಗಿದೆ, ಅದಕ್ಕೆ ಯಾವ ತರ ಇರಬೇಕು, ಮೆಡಿಟೇಷನ್ ಮಾಡಬೇಕು. ಸೈಕಾಲಜಿಗೆ ಹೋದ್ರೆ ಇದೇ ಹೇಳೋದು, ಯಾವ್ದು ತಪ್ಪು, ಯಾವ್ದು ಸರಿ, ಏನ್ ಮಾಡಬೇಕು, ಎಷ್ಟು ದಿವಸ ನೀವು ಸುಮ್ಮನಿರಬೇಕು. ಸೈಕಾಲಜಿ ಹೇಳೋದು ಇದೆ. ಅಸ್ಟ್ರಾಲಜಿ ಈಸ್ ಆಲ್ಸೋ ಪಾರ್ಟ್ ಆಫ್ ಸೈಕಾಲಜಿ ತರ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಎಕ್ಸ್ಟ್ರಾ ಅಂತಂದ್ರೆ ಪ್ಲಾನೆಟರಿ ಇರ್ತಕ್ಕಂಥದ್ದು, ಗ್ರಹಗಳಿರ್ತಕ್ಕಂಥ ಕೆಲವು ಫ್ರೀಕ್ವೆನ್ಸಿ ಕಂಪನಾಂಕಗಳು ಕರ್ಮದ ಮೇಲೆ ಕಂಪನಾಂಕಗಳನ್ನ ಆ ಮನುಷ್ಯನ ಮೇಲೆ ಬಿಡ್ತಾ ಇರುತ್ತೆ. ಸೊ ಯಾಕೆ ಸೈನ್ಸ್ ಇಷ್ಟು ದೊಡ್ಡದಾಗಿದ್ರು ಕೂಡ, ಸೈನ್ಸ್ ಇಷ್ಟು ಬೆಳೆದಿದ್ರು ಕೂಡ ಇನ್ನೂ ಕೂಡ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಯಾರು ಜನ ಹಂಗೆ ಇದ್ದಾರೆ. ಬಹಳ ಮುಂದುವರೆದಿದೆ ಸೈನ್ಸ್ ಅಂತ ಹೇಳ್ಬಿಟ್ಟು ಒಬ್ಬ ಹುಚ್ಚನ್ನ ನಾಗರಿಕನಾಗಿ ಮಾಡ್ತಕ್ಕಂಥ ಒಂದು ಶಕ್ತಿ ಬಂದಿಲ್ವಲ್ಲ.
ಎಲ್ಲೋ ಒಂದು ಕಡೆ ಕಂಪನಾಂಕಗಳು, ಗ್ರಹಗಳ ಕಂಪನಾಂಕಗಳು ಅವನ ಕರ್ಮದ ಮೇಲೆ ಏನೋ ಪ್ರಭಾವ ಬಿದ್ದು ಹಿ ಹ್ಯಾಸ್ ಬಿಕಮ್ ಲೈಕ್ ದಟ್. ಇದೇ ತರ ನಮಗೆ ಹಣಕಾಸು ಬರೋದು, ಹೋಗೋದು, ಸ್ವಲ್ಪ ಸಮಸ್ಯೆ ಆಗೋದು, ಒಬ್ಬರಿಂದ ಸಮಸ್ಯೆ ಆಗೋದು, ಮದುವೆ ಆಗಿರ್ತಾರೆ ಗಂಡನಿಂದ ಕಿರಿಕಿರಿ, ಇದೆಲ್ಲ ಗ್ರಹಗಳ ಕಂಪನಾಂಕಗಳು. ಅದನ್ನ ಸಾಧ್ಯವಾದಷ್ಟು ಅದಕ್ಕೆ ಆ ಒಂದು ಫ್ರೀಕ್ವೆನ್ಸೀಸ್ಗೆ ದಾನ ಮಾಡ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು, ಇಂಟೆನ್ಸಿಟಿ ಕಮ್ಮಿ ಮಾಡ್ತಕ್ಕಂಥದ್ದು ವಿಚಾರ. ಅದು ಬಿಟ್ಬಿಟ್ಟು ನಿಮ್ಮ ಸಮಸ್ಯೆನ ಓಡಿಸ್ತೀವಿ ಅಂತ ಹೇಳ್ತಕ್ಕಂಥ ಪ್ರೊಫೆಷನ್ ಇದಲ್ಲ. ಇಟ್ ಇಂಡಿಕೇಟ್ಸ್ ಅಷ್ಟೇ, ಇಟ್ಸ್ ಎ ಇಂಡಿಕೇಶನ್, ಅದು ಫೈನಲ್ ಅಲ್ಲ. ಅನೇಕ ಜನ ಆತ್ಮಸ್ಥೈರ್ಯ ಇದ್ರೆ, ಕಷ್ಟ ಬಂದ್ರೆ ನಾಳೆ ಸುಖ ಬರುತ್ತೆ ಅನ್ನೋ ಒಂದು ಅನುಭವದಲ್ಲಿದ್ರೆ ಜ್ಯೋತಿಷಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಜಾಬ್ ಹೋಯ್ತಾ ಹೋದ್ರೆ ಹೋಗ್ಲಿ, ನನ್ನ ಮೇಲೆ ನನಗೆ ಭರವಸೆ ಇದೆ, 2 ಲಕ್ಷ ತಗೊಳ್ತಾ ಇದೆ, ಈಗ 1 ಲಕ್ಷ ಬರುತ್ತೆ, ನೋ ಪ್ರಾಬ್ಲಮ್. ಆ ಥರದ ಜನ ಇದ್ದಾರೆ ತುಂಬಾ ಜನ. ದೇ ಗೋ ವಿತ್ ದಿ ಫ್ಲೋ. ಈ ಮನಸ್ಸಿನ ಹಾರಾಟಕ್ಕೆ ನೆಮ್ಮದಿ ತರ್ತಕ್ಕಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರ ಜ್ಯೋತಿಷ್ಯದಲ್ಲಿ ಭಗವಂತ ಕೊಟ್ಟಿದ್ದಾನೆ. ಎಸ್ಪೆಷಲಿ ಋಷಿಮುನಿಗಳು ಇದ್ರ ಮುಖಾಂತರ ಕೊಟ್ಟಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಬೆಳಿಗ್ಗೆ ಎದ್ದು ರಾಶಿ ಭವಿಷ್ಯ ಹೇಳ್ಕೊಂಡು ಆ ದೋಷ ಇವತ್ತು ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನಕ್ಕೆ ನಾವು ಟಾಟಾ ಬಿರ್ಲಾನ ಯೋಚನೆ ಮಾಡಿ. ಇವತ್ತು ಟಾಟಾ, ಬಿರ್ಲಾ, ಇನ್ನು ದೊಡ್ಡ ದೊಡ್ಡವ್ರು ಯಾರ್ಯಾರು ಇದ್ದಾರೆ, ಅಂಬಾನಿ, ಅವರೆಲ್ಲ ಇವತ್ತಿದ್ದಂಗೆ ನಾಳೆ ಇಲ್ಲ. ನರೇಂದ್ರ ಮೋದಿನೂ ಅಷ್ಟೇ, ಇವತ್ತಿಲ್ಲಿದ್ರೆ ಎಲ್ಲೋ ಅಂತವ್ರಿಗೆ ರಾಶಿ ಭವಿಷ್ಯ ಕರೆಕ್ಟ್ ಆಗಿರುತ್ತಪ್ಪ. ಸುಮ್ಮನೆ ಮನೇಲಿ ಅಡಿಗೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡಿರೋರಿಗೆ ದಿನ ರಾಶಿ ಭವಿಷ್ಯ ಏನು, ಅದನ್ನ ನೋಡೋದೇ ಎಷ್ಟು ಹೆಂಗಸರು. ಕರ್ಮ. ದಿನಾ ರಾಶಿ ಭವಿಷ್ಯದಲ್ಲಿ ಏನ್ ಚೇಂಜ್ ಆಗುತ್ತೆ? ನಾವೇನು ಅಂತ ದೊಡ್ಡ ವ್ಯವಹಾರ ಮಾಡಕ್ಕೆ ಇವತ್ತು ಗೌರ್ಮೆಂಟ್ ಕೆಲಸಕ್ಕೆ ಗೌರ್ಮೆಂಟ್ ಹತ್ರ ಹೋಗ್ತಾ ಇದೀವಿ, ನಾಳೆ ಪ್ರೈವೇಟ್ ಹತ್ರ ಹೋಗ್ತಾ ಇದೀವಿ, ನಾಳೆ ಯಾರನ್ನ ಭೇಟಿ ಮಾಡಕ್ ಹೋಗ್ತಾ ಇದೀವಿ. ಅಷ್ಟೊಂದು ಇದನ್ನೇ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಸಮಾಜಕ್ಕೆ ಅದು ಮೂಢನಂಬಿಕೆ. ದಿನಾ ಚೇಂಜ್ ಆಗಕ್ಕೆ ನಿಮ್ಮ ವ್ಯವಹಾರಗಳು ಅತಿ ಹೆಚ್ಚಾಗಿರ್ಬೇಕು. ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ಮಾಡ್ತಾ ಇದ್ರೆ ಆ ರಾಶಿ ಭವಿಷ್ಯ ನೋಡಿದ್ರೆ ಅಟ್ಯಾಚ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದು ಅದೇ ಉಪ್ಪಿಟ್ಟು, ಅದೇ ಇಡ್ಲಿ, ಅದೇ ದೋಸೆ, ಏನ್ ಮಾಡ್ಲಪ್ಪ ಅಂತ ಯೋಚನೆ ಮಾಡೋರ್ದು ದಿನ ಭವಿಷ್ಯ ಏನಿರ್ತದೆ. ಅನೇಕ ಹೆಂಗಸರಿಗೆ ನಾಳೆ ಬೆಳಿಗ್ಗೆ ಏನ್ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ತಲೆ ಮೇಲೆ ಕಲ್ಲಿದ್ದಂಗೆ. ಮೊನ್ನೆ ಮಾಡಿದೆ, ಇದಾದ್ರೆ ಮೊನ್ನೆ ಮಾಡಿದೆ, ಕೇಳೋದು ಮಕ್ಕಳನ್ನ, ಏನ್ ಮಾಡ್ಲಿ ನಾಳೆ, ಮೊನ್ನೆ ಮಾಡಿದ ಬೇಡಮ್ಮ ಅಂತ. ಅಯ್ಯೋ ಏನು ಹೇಳಲ್ಲ, ಹೋಗ್ರಿ, ನಾನು ಬೆಳಿಗ್ಗೆ ಎದ್ದು ಏನ್ ಮನ್ಸಿಗೆ ಬರ್ತದೆ ಮಾಡ್ತೀನಿ. ಇದೇ ಆಗ್ಬಿಟ್ಟಿದೆ ದಿನನಿತ್ಯದ ಭವಿಷ್ಯ. ಬೆಳಿಗ್ಗೆ ತಿಂಡಿ ಏನ್ ಮಾಡೋದು ಅಂತ ಇರುತ್ತೆ. 60 to 70% ಯಾರು ಅವರ ಸಂಸಾರನ, ಒಂದು ಹೆಣ್ಮಕ್ಳು ಯಾರು ಮದುವೆ ಆಗಿರೋರು ನಡೆಸ್ತಾ ಇರ್ತಾರೆ, ಮಕ್ಕಳು ನೋಡ್ಕೊಳ್ತಾರೆ, ಅವ್ರ ದಿನ ಭವಿಷ್ಯ ಒಂದೇ. ಬೆಳಿಗ್ಗೆ ತಿಂಡಿಗೆ ಏನ್ ಮಾಡ್ಲಿ, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಲಿ, ನೈಟ್ ಊಟಕ್ಕೆ ಏನ್ ಮಾಡ್ಲಿ. ಯೋಚನೆ ಮಾಡಿ ನೀವು, ನಾನು ಹೇಳ್ತಾ ಇರೋದು ಸರಿನಾ? ಸಡನ್ ಆಗಿ ನೀವು ಯಾವ್ದೋ ರಾಶಿಲಿ ನೀವೀಗ ಇವತ್ತು ಗೌರ್ಮೆಂಟ್ ಅವ್ರನ್ನ ಮೀಟ್ ಮಾಡ್ತೀರಾ, ಸ್ನೇಹಿತರು ಮೀಟ್ ಮಾಡ್ತೀರಾ, ಅದ್ ಮಾಡ್ತೀರಾ. ಏನ್ ಇರೋ ಬರೋ ರಾಶಿಯವರೆಲ್ಲ ವ್ಯವಹಾರದಲ್ಲಿದ್ದಾರೆ, ಏನ್ ಕೋಟಿಗಟ್ಲೆ ಬರ್ತಾ ಇರುತ್ತೆ ಅನ್ನೋ ತರ ಮಾತಾಡ್ತಾರಲ್ಲ, ಅದು ಸನ್ಯಾಸಿ ವೇಷಗಳು ಹಾಕೊಂಡು ಜನಗಳಿಗೆ ನಮ್ಗೆಲ್ಲ ಮೋಸ ಆಗ್ಬಿಡುತ್ತೆ. ಆಮೇಲೆ ಸನ್ಯಾಸಿಗಳು ಯಾವತ್ತು ಜ್ಯೋತಿಷ್ ಹೇಳಕ್ ಬಂದ್ಬಿಟ್ರಪ್ಪ ಅಂತ. ಸನ್ಯಾಸಿ ಹಾಕೊಂಡಿರೋರು, ಆ ಕಾವಿ ಹಾಕೊಂಡಿರ್ತಕ್ಕಂಥವ್ರು ಜ್ಯೋತಿಷಕ್ಕೆ ಬರಲೇಬಾರ್ದು. ವೈಟ್ ಡ್ರೆಸ್, ಅಸ್ಟ್ರಾಲಜಿ ಈಸ್ ಪ್ಯೂರ್ ವೈಟ್. ಅರ್ಥ ಆಯ್ತಲ್ಲ? ಅಸ್ಟ್ರಾಲಜಿ ಕಮ್ಸ್ ಅಂಡರ್ ವೈಟ್. ಅರ್ಚಕರು, ಆಗಮಶಾಸ್ತ್ರದ ವೈಟು, ಎಲ್ಲೋ ಅಷ್ಟೇ. ಆರೆಂಜ್ ಕಮ್ಸ್ ನೀನು ಸಂಸಾರ ಬಿಟ್ಟಿದ್ಯಾ ಅಂತ ಅರ್ಥ. ಕಾವಿ ಆ ಕಲರ್ ಬಂದ್ರೆ ನೀನು ಸಂಸಾರವನ್ನ ತ್ಯಜಿಸಿ ಯಾರ ಹತ್ರ ನಿಮ್ಮ ಹತ್ರ ಬಂದ್ರು ಕೂಡ ಅದು ಕರ್ಮಫಲ ಅನುಭವಿಸು ಅಂತ ಹೇಳ್ತಕ್ಕಂಥವ್ರನ್ನ ಇದು ಹೇಳ್ತೀವಿ. ಈ ತರ ಹಾಕಿ ಕೂರಿಸಿ ಜನಗಳಿಗೆ ಒಂಥರ ತಪ್ಪು ಸಂದೇಶ ಕಳಿಸ್ತಾ ಇದ್ದಾರೆ. ಒಂದು ಕಡೆ ವಾಹಿನಿ ಅನ್ನೋದು ಎಲ್ಲರ ಒಂದು ಇಷ್ಟ, ಅದು ಇಷ್ಟ ಕಷ್ಟಗಳು. ಒಂದು ಕಡೆ ಈ ತರ ಇರಬೇಕು, ಸಂಗೀತ ಆಡ್ಬೇಕು, ಅದಾಡ್ಬೇಕು, ಇದಾಡ್ಬೇಕು, ಅಡಿಗೆ ಕಾರ್ಯಕ್ರಮ ಹಂಗಿರ್ಬೇಕು ಏನ್ಬೇಕು ಅಂತ ತೋರಿಸ್ತಾರೆ. ಒಂದು ಕಡೆ ಅತಿ ನಿಕೃಷ್ಟವಾಗಿ ಜ್ಯೋತಿಷ್ಯನ ತೋರಿಸ್ತಾ ಇದ್ರೆ ರಾಶಿ ಭವಿಷ್ಯ. ಇಟ್ ಈಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೆಡ್. ಜನಗಳು ಪಬ್ಲಿಕ್ ಚೇಂಜ್ ಆದ್ರೆ ಅವಾಗ ಅದು ಮೂಢನಂಬಿಕೆ ಅಂತ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳಿದೆ. ಅತಿ ಹೆಚ್ಚು ವ್ಯವಹಾರ ಇರೋರಿಗೆ ದಿನ ಭವಿಷ್ಯ ನೋಡ್ಕೊಳ್ರಪ್ಪ. ಇವತ್ತೇನು 10 ಲಕ್ಷ ಬರ್ತಾ ಇದೆ ಸರ್, 50 ಲಕ್ಷ ಹೋಗ್ತಾ ಇದೆ ಸರ್, ಒಂದು 25 ಸೈಟ್ ಬರ್ತಾ ಇದೆ ಸರ್, 25 ಸೈಟ್ ಮಾರ್ತಾ ಇದೀವಿ ಸರ್, ಇಷ್ಟು ಲಾರಿಗಳು ಬರ್ತಾ ಇದಾವೆ ಸರ್, ಇಷ್ಟು ಲಾರಿಗಳು ಹೋಗ್ತಾ ಇದೆ, ಇವತ್ತು ಗೌರ್ಮೆಂಟ್ ಅವ್ರ ಹತ್ರ ಹೋಗ್ತಾ ಇದೀವಿ, ಇವ್ರ ಹತ್ರ ಹೋಗ್ತಾ ಇದೀವಿ. ಹೆಚ್ಚು ವ್ಯವಹಾರ. ದಿನಾ ಒಂದು ಆಫೀಸ್ಗೆ ಹೋಗ್ತಾನೆ ಬರ್ತಾನೆ. ಅಲ್ಲಿ ಒಬ್ಬ ಗುಮಾಸ್ತ, ಒಂದು ಕ್ಲರ್ಕ್, ಬ್ಯಾಂಕ್ ಕ್ಲರ್ಕ್, ಅವನ ಕೆಲಸ ಮಂಡೇಯಿಂದ ಸ್ಯಾಟರ್ಡೇವರೆಗೂ ಆ ಕ್ಯಾಬಿನಲ್ಲಿ ಕೂತ್ಕೊಂಡು ಬರೋವ್ರಿಗೆ
ಟೆಲ್ಲರ್ ಬರೀತಾರೆ, ಎಷ್ಟು ಚೆಕ್ ತೆಗಿತಾರೆ ಅಷ್ಟು ತೆಗಿತಾನೆ, ಎಣಿಸ್ತಾನೆ, ಕೊಡ್ತಾನೆ. ಕಳೆದ 6 ತಿಂಗಳಲ್ಲಿಂದನೂ ಅದೇ ಕೆಲಸ. ಬೆಳಿಗ್ಗೆ 9 ಗಂಟೆ ಹೋಗ್ತಾನೆ, ಅವನ ರಾಶಿಗೆ ಏನೇನೋ ಹೇಳ್ಕೊಂಡು ಹೋದ್ರೆ, ಪ್ರತಿ ದಿವಸ ಆ ರಾಶಿಗೆ ಏನೇನೋ ಹೇಳ್ಕೊಂಡು ಹೋದ್ರೆ, ಅದಕ್ಕೆ ನಾನು 99.9% ಹೇಳ್ತೀನಿ, ರಾಶಿ ಭವಿಷ್ಯ ಅಷ್ಟು ಸುಳ್ಳು. ರಾಶಿ ಭವಿಷ್ಯ ಅಷ್ಟು ಸುಳ್ಳು ಜ್ಯೋತಿಷದಲ್ಲಿ ಮತ್ತೊಂದಿಲ್ಲ. ಅದಕ್ಕೆ ಮೊರೆ ಹೋದವರೇ ಜಾಸ್ತಿ. ಯೂಟ್ಯೂಬ್ಗಳಲ್ಲಂತೂ ತುಂಬಿ ದಿನ ಭವಿಷ್ಯ ತುಂಬಿ ಹುಚ್ಚರ್ ಮಾಡಾಕಿದ್ದಾರೆ. ಎಲ್ಲಾರ್ದು ಒಂದ್ಸತಿ ನೋಡಿ, ಎಲ್ಲ ಒಂದೇ ಬರ್ಬೇಕಲ್ಲ. ಆಲ್ ಒಪಿನಿಯನ್ ಶುಡ್ ಬಿ ಸೇಮ್, ಸ್ಟ್ಯಾಂಡಿಂಗ್ ಸೇಮ್. ಹಂಗ್ ಬರಲ್ಲ. ಈ ಒಂದೇ ರಾಶಿಯವರು 10 ಜನ 10 ತರ ಹೇಳ್ತಾರೆ. ಒಂದೇ ರಾಶಿಯನ್ನ 10 ಜನ ಯೂಟ್ಯೂಬಲ್ಲ, ಟಿವಿಲೂ ಅಷ್ಟೇ. ಬೆಳಿಗ್ಗೆ 6 ಗಂಟೆಯಿಂದನೇ ಎದ್ದು ಬಿಡ್ತಾರೆ, ದರ್ಶನ ಮಾಡ್ಕೊಳ್ಳಿ ನಮ್ದು ಅಂತ ಮಾಡಿಕೊಂಡು. ಅದು ಎಂತೆಂಥ ನ್ಯೂಸ್ ಚಾನೆಲ್ಗಳೇ ಆ ಕಡೆ ಸೈಡು ಡೋಂಗಿಗಳು ಅಂತಾರೆ, ಜ್ಯೋತಿಷ್ಯ ಡೋಂಗಿ ನಂಬೇಡಿ ಅಂತಾರೆ. ಬೆಳಿಗ್ಗೆ ಎದ್ದು ಅವರೇ ಪ್ರಸಾರ ಮಾಡ್ತಾರೆ. ಎರಡು ಡಬಲ್ ಎಡ್ಜ್ ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ಒಂಥರ ಕನ್ಫ್ಯೂಸ್ ಆಗುತ್ತೆ. ನನಗೆ ಒಂದ್ಸತಿ ನಿಜವಾಗ್ಲೂ ಕನ್ಫ್ಯೂಸ್ ಆಗಿದೆ. ಈ ಕಡೆ ಯಾರಾದ್ರೂ ಏನಾದ್ರು ತಪ್ಪು ಮಾಡ್ಬಿಟ್ಟು ಮೋಸ ಹೋಗ್ಬೇಡಿ ಅಂತ ಈ ಕಡೆ ಹೇಳ್ತಾರೆ, ಪೂಜೆ ಪುನಸ್ಕಾರದಿಂದ ಮೋಸ ಹೋಗ್ಬೇಡಿ ಅಂತಾರೆ. ಯಾರನ್ನೋ ದೇವಸ್ಥಾನಕ್ಕೆ ಹೋದ್ರೆ ಅವರಿಂದ ಕ್ಯಾಮರಾ ಇಟ್ಕೊಂಡು ಹೋಗ್ತಾರೆ, ಇವರು ಟೆಂಪಲ್ ರನ್ ಮಾಡಿದ್ರು ಅಂತಾರೆ. ಬೆಳಿಗ್ಗೆ ಎದ್ದು ಅವ್ರದೇ ಕಾರ್ಯಕ್ರಮ ಯಾರನ್ನೋ ಕೂರಿಸಿ ಹೇಳ್ತಾ ಇರ್ತಾರೆ, ಅವರೇ ತಾನೇ ಕೂರಿಸಿರೋದು. ಎರಡನ್ನೂ ಮಾಡಿದಾಗ ಯಾವ್ದನ್ನ ತಗೋಬೇಕು ಜನಗಳಿಗೆ ಅಂತ ಕನ್ಫ್ಯೂಸ್ ಆಗುತ್ತೆ. ಯಾವ್ದಾರು ಒಂದೇ ಹೇಳ್ಬೇಕು. ಯಾರೋ ಒಂದು ಇದು ನೋಡ್ತಾ ಇದ್ದೆ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಇದು ನೋಡ್ತಾ ಇದ್ದೆ. ಗೌರ್ಮೆಂಟ್ ಪ್ಲೇಸಸ್ ಅಲ್ಲಿ ದೇವ್ರು ಇಡಬಾರ್ದು ಅಂತ ಹೇಳ್ತಾ ಇದ್ರು. ದೇವ್ರ ಫೋಟೋ ಇರಬಾರ್ದು, ಅದು ಸಂವಿಧಾನಕ ಅಲ್ಲ ಅಂತ. ಅದು ಅವ್ರ ವ್ಯೂ ಹೇಳಿದ್ರು. ಆದ್ರೆ ಅದೇ ಗೌರ್ಮೆಂಟ್ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಆದಾಯ ತಗೊಳ್ತಾ ಇದ್ರಲ್ಲ, ಇದೊಂದು ಕಾನ್ವರ್ಸೇಷನ್ ಅಲ್ಲಿ ನಾನು ನೋಡ್ತಾ ಇದ್ದೆ. ದೇವಸ್ಥಾನದಲ್ಲಿ ಬರ್ತಕ್ಕಂಥ ಆದಾಯನ ಗೌರ್ಮೆಂಟ್ ಹಾಕೊಳ್ತಾರಲ್ಲ. ಸೊ ಎರಡೂ ಕಾಂಟ್ರವರ್ಸಿ ಆಯ್ತಲ್ಲ, ಎರಡನ್ನು. ಅದೇ ಇಲ್ಲೂ ಜ್ಯೋತಿಷ್ಯದಲ್ಲೂ ಕಾಂಟ್ರವರ್ಸಿ. ಈ ಕಡೆ ಜ್ಯೋತಿಷ್ಯ ಸುಳ್ಳು, ಮೂಢನಂಬಿಕೆ ಅಂತ ಒಬ್ಬರನ್ನ ಕರ್ಸಿ ಹೇಳ್ತಾರೆ, ಬೆಳಿಗ್ಗೆ ಅದೇ ಜ್ಯೋತಿಷ್ಯನ ಇನ್ನೊಬ್ಬರನ್ನ ಕೂರಿಸಿ ಹೇಳೋದು. ಸೊ ಎಲ್ಲೋ ಒಂದು ಕಡೆ ಒಂದು ಸ್ಟ್ಯಾಂಡ್ ತಗೋಬೇಕಾಗತ್ತೆ. ಎಲ್ಲರೂ ಒಂದು ಕಡೆ, ಎಲ್ಲ ಮನುಷ್ಯರೇ ವಾಹಿನಿಲಿ ಇರೋರು, ಕೆಲಸ ಮಾಡೋರು, ಬರೋರು ಮನುಷ್ಯರೇ. ಒಂದು ಸ್ಟ್ಯಾಂಡ್. ಹಿಂದೂ ಧರ್ಮದಲ್ಲಿ ಜ್ಯೋತಿಷ್ಯ ಅಂತ ಏನೋ ಇದೆ, ಅದು ಏನು ಎಷ್ಟರ ಮಟ್ಟಿಗೆ ಸತ್ಯ, ಒಂದು ಎಷ್ಟರ ಮಟ್ಟಿಗೆ ಮಿಥ್ಯ, ಹೇಗೆ ಅದು ಎಫೆಕ್ಟ್ ಆಗುತ್ತೆ, ಅದ್ರಲ್ಲಿ ಮೂಢನಂಬಿಕೆಗಳೆಷ್ಟು, ಸತ್ಯ ಎಷ್ಟು. ಈ ಕಾರ್ಯಕ್ರಮಗಳು ಮಾಡಿದ್ರೆ ಜನಗಳಿಗೆ ಸರಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಆಗುತ್ತೆ. ಅದು ಬಿಟ್ಬಿಟ್ಟು ಎರಡನ್ನೂ ನಾವು ತೋರಿಸ್ತೀವಿ, ನಿಮಗೆ ಬಿಟ್ಟಿದ್ದು ಅಂತಂದ್ರೆ ಕಷ್ಟ. ಅದು ಎರಡನ್ನೂ ತೋರಿಸ್ತೀವಿ, ಕೆಟ್ಟದ್ದನ್ನು ತೋರಿಸ್ತೀವಿ, ಇಲ್ಲಿ ಒಳ್ಳೇದನ್ನು ತೋರಿಸ್ತೀವಿ, ಬೆಳಿಗ್ಗೆ ಎದ್ದು ಒಳ್ಳೇದನ್ನು ತೋರಿಸ್ತೀವಿ, ಆಮೇಲೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಮೂಢನಂಬಿಕೆ ಅದನ್ನು ತೋರಿಸ್ತೀವಿ. ನಿಮ್ಮ ಇಷ್ಟ ಅಂತಂದ್ರೆ ಇಟ್ ಇಸ್ ಕ್ವೈಟ್ ನಾಟ್. ಒಪಿನಿಯನ್ ಪೋಲ್ ಇರಬೇಕು. ದರ್ ಶುಡ್ ಬಿ ಸಮ್ ಕೆಳಗಡೆ ವ್ಯೂ ಅಂತ ಬರುತ್ತೆ, ಅವರ್ ವ್ಯೂ ಅಂತ ಬರುತ್ತೆ. ಯಾಕಂದ್ರೆ 60,000 ಜನ ವಿದ್ಯಾರ್ಥಿಗಳಿಗೆ ನಾನು ಹೇಳ್ಕೊಟ್ಟಿದ್ದೀನಿ. ಆ 60,000 ಜನ ವಿದ್ಯಾರ್ಥಿಗಳು ಅವರ ವ್ಯೂಸು ಪ್ರತಿ ದಿವಸ ಹಾಕಿರ್ತೀನಿ ನಾನಿಲ್ಲಿ. ಮತ್ತೆ ನಮ್ಮಲ್ಲಿ ಬಂದಿರತಕ್ಕಂಥವರೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಎಜುಕೇಟೆಡ್. ಅವರು ಕೂಡ ಎಲ್ಲೋ ಒಂದು ಕಡೆ ಕಷ್ಟದಲ್ಲೇ ಬಿದ್ದು ಪರಿಹಾರ ಆಗ್ದಲೆ ಅನೇಕ ದುಡ್ಡುಗಳು ಖರ್ಚು ಮಾಡಿಕೊಂಡು ಹೇಳಿದ್ದೆಲ್ಲ ಮಾಡಿ ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸವನ್ನ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಹಾಗೆ ಅನೇಕರು ಈ ಜ್ಯೋತಿಷ್ಯದ ಹತ್ರ ಹೋಗಿ ಹೆಣ್ಮಕ್ಳಿಗೆ ಒಂದು ಕೆಟ್ಟದ್ದು ಹೇಳ್ತಕ್ಕಂಥ ವಿಚಾರ ಯಾವಾಗಲೂ ಕೇಳ್ಕೊಂಬಂದಿದ್ದೀನಿ ನಾನು. ಯಾರಾದರೂ ಹೆಣ್ಮಕ್ಳು ಜಾತಕ ತಗೊಂಡೋದ್ರೆ ಇವ್ರು ಲವ್ ಮಾಡ್ಬಿಡ್ತಾರೆ. ಏನ್ ಲವ್ ಮಾಡ್ಬಿಡ್ತಾರಲ್ಲ, ವಾಟ್ ಈಸ್ ದೇರ್ ಇನ್ ಸೋ ಇಂಪಾರ್ಟೆಂಟ್ ಅಬೌಟ್ ಇಟ್? ನಿಮ್ಮ ಮಗಳು ನಿಮ್ಮ ಹತ್ರ ಇರಲ್ಲ. ಎಲ್ಲಿ ನೋಡಿದೀನಿ, ಅದು ಯಾವುದೋ ಒಂದು ರಾಹು ನೋಡ್ಬಿಡ್ತಾರೆ, ಯಾವುದೋ ಒಂದು ಶುಕ್ರ ನೋಡ್ಬಿಡ್ತಾರೆ. ದಶಾದಲ್ಲಿ ಫ್ಯಾಕ್ಟೇ ಇರಲ್ಲ. ಇದನ್ನು ಹೋಗಿ ನಮ್ಮ ಮಕ್ಕಳಿಗೆ ತಲೆ ತುಂಬೋದು. ಇವನ ಹತ್ರ ಹೋಗಿದ್ದೆ, ನಿನ್ ಜಾತಕ ಸರಿ ಇಲ್ವಂತೆ, ನೀನು ಎಲ್ಲೋ ಓಡೋಗ್ತೀಯಂತೆ, ನೀನು ನಮ್ಮನ್ನು ನೋಡ್ಕೊಳ್ಳಲ್ವಂತೆ, ಲವ್ ಮ್ಯಾರೇಜ್ ಕಟ್ಬಿಟ್ಟಿರೋದಂತೆ. ಅಲ್ಲಿ ಏನ್ ಮಾಡಿರ್ತಾರೆ, ಇದನ್ನೆಲ್ಲ ಒಂದು ರಾಹು ಹಿಂಗೆಲ್ಲ ಪೂಜೆ ಮಾಡಿಸ್ಬಿಡಿ, 30-40 ಸಾವಿರ ಮಾಡ್ಬಿಡಿ. ಇದು ಹಗಲಲ್ಲಿ ದರೋಡೆ ಮಾಡ್ದಂಗಿಲ್ಲ, ವಿತೌಟ್ ಎನಿ ಪ್ರೂಫ್. ಅದಕ್ಕೆ ಜ್ಯೋತಿಷ್ಯ ಬೆಳೆದೇ ಇರಕ್ಕೆ ಮೂಲ ಕಾರಣನೇ ವೆನ್ ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ. ಯು ಶುಡ್ ಹ್ಯಾವ್ ಟ್ರಾನ್ಸ್ಪರೆನ್ಸಿ. ಇವತ್ತು ಎಷ್ಟೋ ಜನ ನನ್ನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ, ಸರ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಅಂತ ದೇ ಟೆಲ್ ದೇರ್ ಓನ್ ಒಪಿನಿಯನ್. ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸತ್ಯ ಗೊತ್ತಾಗಿದೆ, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ, ಅವರೆಲ್ಲೋ ಟೆಸ್ಟ್ ಮಾಡಿದ್ದಾರೆ ಇವರು ಹೇಗೆ ಹೇಳ್ತಾರೆ ಅಂತೆಲ್ಲ. ನಾನು ಯಾವತ್ತೂ ಕೂಡ ಇದುವರೆಗೂ ಕೂಡ ನನ್ನ ಕಾರ್ಯಕ್ರಮದಲ್ಲಿ
ದಾನ ಮಾಡಿ ಅಂತ ಹೇಳಿದ್ದೀನಿ, ಮಂತ್ರ ಹೇಳಿ ಅಂತ ಹೇಳಿದ್ದೀನಿ. ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿ, ಅದು ಮಾಡಿ ಇದು ಮಾಡಿ ಹೇಳಲಿಲ್ಲ. ಪೂಜೆ ಅಂತಕ್ಕಂಥದ್ದು ಆಧ್ಯಾತ್ಮಿಕ ವಿಚಾರ, ಹೋಮ ಅಂತಕ್ಕಂಥದ್ದು ಆಧ್ಯಾತ್ಮಿಕ ವಿಚಾರ. ಹೋಮ ಹವನಗಳು ನಮ್ಮ ಕರ್ಮಗಳನ್ನು ಕಮ್ಮಿ ಮಾಡಿ ಆಧ್ಯಾತ್ಮಿಕ ಚಿಂತನೆ ಕೊಡೋಕ್ಕೆ ಅಥರ್ವ ವೇದದಲ್ಲಿ, ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ ಹೋಮದ ಒಂದು ವಿಚಾರದಲ್ಲಿ ಕೊಟ್ಟಿದ್ದಾರೆ. ಮದುವೆ ಆಗಕ್ಕೆ ಈ ಹೋಮ ಮಾಡಿಸಿ, ಬಿಸ್ನೆಸ್ ಲಾಸ್ ಆಗಿದೆ ಈ ಹೋಮ ಮಾಡಿಸಿ, ಇಲ್ಲ, ಆಗಲ್ಲ. ಎಲ್ಲರೂ ಜಾಬ್ ಸಿಗ್ತಾ ಇಲ್ಲ ಈ ಉಂಗುರ ಹಾಕೊಳ್ಳಿ ಅಂದ್ರೆ 10% ನಿಮಗೆ ಮೈಂಡ್ ನ ಸ್ಟ್ರಾಂಗ್ ಮಾಡುತ್ತೆ. 10% ಅಷ್ಟೇ. ನಾನು ಕನ್ಸಲ್ಟೇಷನ್ ಬರೋರ್ಗೂ ಹೇಳೋದಷ್ಟೇ, ಈ ಉಂಗುರ ಹಾಕಿದ್ರೆ ನಿಮಗೆ ಕೆಲಸ ಸಿಗಲ್ಲ, ಇದು ನಿಮಗೆ ಸ್ಟ್ರಾಂಗ್ ಮಾಡುತ್ತೆ ಮೆಂಟಲಿ. ಯಾಕಂದ್ರೆ ಸ್ಟೋನ್ಸ್ ಅಲ್ಲಿ ಕೆಲವು ಫ್ರೀಕ್ವೆನ್ಸೀಸ್, ಎನರ್ಜೀಸ್, ವೇವ್ ಲೆಂತ್ ಇರುತ್ತೆ, ಅದನ್ನ ನಮ್ಮನ್ನ ಚುರುಕ್ ಮಾಡಿಸುತ್ತೆ ಅಷ್ಟೇ. ಇವತ್ತು ಕಬಡ್ಡಿ ಆಡ್ತಾರೆ ತುಂಬಾ ಜನ, ನೋಡಿದೀರಾ ಅನ್ಸುತ್ತೆ. ಕಬಡ್ಡಿ ಆಡ್ಬೇಕಾದ್ರೆ ನಾನು ಕಬಡ್ಡಿ ಪ್ಲೇಯರೇ, ಒಂದು ರಬ್ಬರ್ ತರ ಬರುತ್ತೆ, ಇಲ್ಲಿಗೆ ಆರಂಭ ಹಾಕೊಳ್ತಾರೆ ಮತ್ತೆ ಕಾಲ್ಗೆ ಹಾಕೊಳ್ತಾರೆ. ನಾನು ತುಂಬಾ ಸತಿ ನೋಡಿದ್ದೀನಿ, ಮುಂಚೆ ಬಹಳ ಕಬಡ್ಡಿ ಆಡಿದಾಗ ಅದನ್ನ ಹಾಕೊಳ್ತಾ ಇದ್ದೆ. ಅದು ಹಾಕೊಂಡಾಗ ಏನೋ ಒಂದು ಎನರ್ಜಿ, ಏನೋ ಒಂದು ಫಿಟ್ ಆಗಿ ಇಟ್ಕೊಂಡಿರುತ್ತೆ, ಮುನ್ನೋ ನುಗ್ಗಕ್ಕೆ ಒಂದು ಎನರ್ಜಿ ತರ ಇದೆ. ಕೈಗೆ ಹಾಕೊಂಡಾಗ್ಲೂ ಅಷ್ಟೇ, ಇದು ಆರಂಭ ಒಂಥರ ಸ್ಪ್ರೇನ್ ಆಗದಂಗೆ ಕಾಪಾಡುತ್ತೆ ಅಂತ ಒಂದು ಫೀಲು. ಅದು ಬಿಚ್ಚಿ ಆಡಿದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ, ಅದು ಹಾಕೊಂಡು ಆಡಿದಾಗ ಕಾನ್ಫಿಡೆನ್ಸ್ ಜಾಸ್ತಿ ಬಂತು. ಅವಾಗ ಅದನ್ನ ರಿಲೇಟ್ ಮಾಡ್ಕೊಂಡೆ, ಓಕೆ ಈ ತರ. ಓಕೆ, ನಾವು ಲೆದರ್ ಕ್ರಿಕೆಟ್ ಆಡಬೇಕಾದ್ರೂ ನಮ್ಮ ಹತ್ರ ಎಲ್ಲ ಗ್ಯಾಡ್ಜೆಟ್ಸ್ ಇದ್ರೆ ನಮ್ಗೆ ಏನು ಬೀಳಲ್ಲ, ವಿ ಆರ್ ಪ್ರೊಟೆಕ್ಟೆಡ್, ವಿಲ್ ಗೋ ಫಾರ್ವರ್ಡ್ ಅಂಡ್ ಡೂ ಇಟ್. ಸೊ ಅದೇ ತರ ಸ್ಟೋನ್ಸ್ ಕೂಡ ಒಂದು ಲೆವೆಲ್ ಅಲ್ಲಿ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಕೆಲವು ನೆಗೆಟಿವ್ ಫೋರ್ಸಸ್ ಇಂದ. ನಮ್ಮ ಮೈಂಡ್ ಯಾವಾಗಲೂ ನೆಗೆಟಿವ್, ನಮ್ಮ ಮೈಂಡ್ ಆಲ್ವೇಸ್ ನಾವು ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀವಿ, ಹಂಗೆ ಹೀಗೆ ಹಾಗೆ, ಅಲ್ಲಿ ಹೋದ್ರೆ ಆಗುತ್ತೋ ಇಲ್ವೋ, ನಾನು ಹಿಂಗ್ ಮಾಡಿದ್ದೀನಿ, ಅಷ್ಟು ಜನ ಇದ್ದಾರೆ. ಆಲ್ವೇಸ್ ಮೈಂಡ್ ಇಸ್ ಎ ನೆಗೆಟಿವ್ ಬಾಕ್ಸ್. ಸ್ಟೋನ್ಸ್ ಸ್ವಲ್ಪ ಪಾಸಿಟಿವ್ ಆಗಿ ನಮಗೆ ಸಾಂತ್ವನ ಕೊಡ್ತಾ ಇರುತ್ತೆ. ಒಂಥರ ನಮಗೆ ಕ್ಲೈಮ್ಯಾಟಿಕ್ ಕಂಡೀಷನ್ ಇದ್ದಂಗೆ, ನಮಗೆ ಸೆಕೆ ಆಗ್ತಾ ಇದ್ರೆ ಬೇಜಾರಾಗ್ತಾ ಇರುತ್ತೆ. ತುಂಬಾ ಬಿಸಿಲು, ಇವತ್ತು ಎಷ್ಟೋ ಜನಕ್ಕೆ ಮೊನ್ನೆ ಎಲ್ಲ ಮಳೆ ಬಂತು ಹೋಯ್ತು, ಇವತ್ತು ಎಷ್ಟೋ ಜನಕ್ಕೆ ಯಾಕಪ್ಪ ತುಂಬಾ ಸೆಕೆ ಇರಕ್ಕಾಗ್ತಾ ಇಲ್ಲ. ನೋಡಿ, ಸಣ್ಣ ಚೇಂಜ್. ನಿನ್ನೆ ಎಷ್ಟು ಕೂಲ್ ಆಗಿದ್ವಿ, ಎಷ್ಟು ಚೆನ್ನಾಗಿದ್ವಿ ಅಂತ ಇದ್ವಿ, ಸಡನ್ ಇವತ್ತು ಚೇಂಜ್. ಈ ಮನಸ್ಸು ತುಂಬಾ ಹಾರಾಡುತ್ತೆ. ಕಂಡೀಷನ್ಸ್ ಯಾವಾಗಲೂ ಒಂದೇ ತರ ಇರಕ್ಕೆ ಇಷ್ಟಪಡುತ್ತೆ. ಆ ಕಂಡೀಷನ್ಸ್ ನ ಒಂದೇ ಕಡೆ ಇಡಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ರುದ್ರಾಕ್ಷಿ ಮತ್ತೆ ಈ ರಿಂಗ್ಸ್ ನಮಗೆ ಆಲ್ಮೋಸ್ಟ್ ಸಮತೋಲನವನ್ನ ಕಾಪಾಡುತ್ತೆ. ಒಂದು ಮಿಡ್ ಲೆವೆಲ್ಗೆ, ಒಂದು ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತ ನಾವು ಹೇಳ್ತೀವಿ, ಆಗ ಮಿಡ್ ಬ್ರೈನ್ ಮೆಡಿಟೇಷನ್ ಹೆಲ್ಪ್ ಮಾಡುತ್ತೆ. ಮೆಡಿಟೇಷನ್ ಏನ್ ಹೆಲ್ಪ್ ಮಾಡುತ್ತೆ? ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ನ ಒಂದು ಕಡೆ ತಂದು ನಿಲ್ಲಿಸಿ ಸಮಾಧಾನ ಕೊಡುತ್ತೆ. ಮೆಡಿಟೇಷನ್ ಮಾಡಿದ ತಕ್ಷಣ ದೇವರೇ ಇಳಿದು ಬರಲ್ಲ. ಮೆಡಿಟೇಷನ್ ಮಾಡಿದ ತಕ್ಷಣ ನಮಗೆ ಯಾರು 10,000 ರೂಪಾಯಿ ಕೊಡಬೇಕು, ನಾಳೆ ಬೆಳಿಗ್ಗೆ ತಂದು ಕೊಡಲ್ಲ. ಮೆಡಿಟೇಷನ್ ಈಸ್ ಫಾರ್ ಸೈಲೆನ್ಸ್ ಆಫ್ ಮೈಂಡ್. ಬೇಜಾರಾಗುತ್ತೆ, ಯಾರೋ ಕೊಟ್ಟಿಲ್ಲ ದುಡ್ಡು, ತುಂಬಾ ಬೇಜಾರಾಗ್ತಾ ಇದೆ. ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ? ಸಮಾಧಾನ. ಹೋಗ್ಲಿ ಬಿಡು, ಕೊಡೋ ಟೈಮ್ ಕೊಡ್ತಾರೆ, ಸಮಾಧಾನ. ಸೊ ಆಲ್ ಅಸ್ಟ್ರಾಲಜಿಕಲ್ ರೆಮಿಡೀಸ್ ಈಸ್ ಈಕ್ವಲ್ ಟು ಸಮಾಧಾನ ಅಷ್ಟೇ, ಇನ್ನೇನು ಇಲ್ಲ. ಕದಳಿ ವಿವಾಹಾರು ಮಾಡಿ, ಕುಂಭ ವಿವಾಹಾರು ಮಾಡಿ, ಕುಜಶಾಂತಿಯಾರು ಮಾಡಿ, ವಾಂತಿಯಾರು ಮಾಡಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಟ್ ಈಸ್ ಓನ್ಲಿ ಎ ಸಮಾಧಾನ. ಇಟ್ ಈಸ್ ನಾಟ್ ಎ ಕ್ಯೂರ್. ಇಟ್ ಈಸ್ ನಾಟ್ ಅಟ್ ಆಲ್ ದಿ ರಿಸಲ್ಟ್. ಸಾಧ್ಯವೇ ಇಲ್ಲ. ಪ್ರಪಂಚದಲ್ಲಿ ಇರೋರೆಲ್ಲ ಬಂದ್ಬಿಡೋರು ನಮ್ಮ ಪೂಜೆ ಎಲ್ಲರೂ ಸಕ್ಸಸ್ ಆಗ್ಬಿಟ್ಟಿದ್ರೆ. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಚೈನಾದವರು, UK ಅವರು, ಆಸ್ಟ್ರೇಲಿಯಾದವರು, ಎಲ್ಲ ಜೊರಾಸ್ಟ್ರಿಯನ್ಸ್ ಎಲ್ಲರೂ ಬಂದ್ಬಿಡೋರು. ಏನೋ ಇಲ್ಲಿ ಪೂಜೆ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ರಿಸಲ್ಟ್ ಸಿಗ್ತಾ ಇದೆ ಅಂತೆ. ಬನ್ನಿ, ಪೂಜೆ ಮಾಡ್ತಕ್ಕಂಥದ್ದು ಸಮಾಧಾನ. ಪೂಜೆ ಮಾಡೋದು ತಪ್ಪಲ್ಲ. ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಗೆ ಬೇಗ ಮದುವೆ ಆಗುತ್ತೆ ಅಂತ ರಿಸಲ್ಟ್ ಹೇಳೋದು ತಪ್ಪು ಅಷ್ಟೇ. ಐ ಆಮ್ ಅಗೇನ್ಸ್ಟ್ ಓನ್ಲಿ ದಿ ರಿಸಲ್ಟ್ ಫ್ಯಾಕ್ಟರ್. ಮತ್ತೆ ಆ ರಿಸಲ್ಟ್ ಫ್ಯಾಕ್ಟರ್ಗೆ ನಾವು ಅಷ್ಟಷ್ಟು ದುಡ್ಡು ಖರ್ಚು ಮಾಡಿ ನಮ್ಮ ದೇವರುಗಳನ್ನೇ, ನಮ್ಮ ಪೂಜೆ ಪುನಸ್ಕಾರಗಳನ್ನೇ, ನಮ್ಮನ್ನೇ ಬೈಕೊಳ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಾರ್ಗ ಜ್ಯೋತಿಷ್ಯ. ನಮ್ಮನ್ನೇ ಬೈಯೋದು ಲಾಸ್ಟ್ಗೆ ಮಾಡಿಸಿ. ಇದ್ರಲ್ಲಿ ಇದೆಯಾ, ಬೇಗ ಆಗುತ್ತೆ. ಇದ್ರಲ್ಲಿ ಇಲ್ವಾ, ಲೇಟ್ ಆಗುತ್ತೆ. ಜಪಗಳು ಮಾಡ್ಕೊಳ್ಳಿ, ದಾನಗಳು ಮಾಡ್ಕೊಳ್ಳಿ, ಅದು ಬಂದಾಗ ಆಗತ್ತೆ. ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಸಮಾಧಾನ, ಸ್ವಲ್ಪ ವೇಟಿಂಗ್ ಪೀರಿಯಡ್ ಅಂತ ತೋರಿಸುತ್ತೆ ಅಷ್ಟೇ. ದಟ್ ಈಸ್ ವಾಟ್ ಈಸ್ ಅಸ್ಟ್ರಾಲಜಿ. ರಾಶಿ ಭವಿಷ್ಯ ಏನು ಬದಲಾಗಲ್ಲ. ದಿನನಿತ್ಯ ಬದಲಾಗಬೇಕು ಅಂದ್ರೆ ನೀವೆಲ್ಲ ಕೋಟಿಗಟ್ಟಲೆ ವ್ಯವಹಾರದಲ್ಲಿದ್ರೆ
ದಿನನಿತ್ಯ ನೋಡಿ. ಏನೋ ಒಂದೇ ಅಷ್ಟು ವ್ಯವಹಾರಗಳು ಮಾಡಿದಾಗ ಅವ್ರು ಹೇಳಿದ್ ಒಂದೇ ಕ್ಯಾಚ್ ಆಗುತ್ತೆ. ಬೆಳಿಗ್ಗೆ ಎದ್ದು ಟಿಫನ್ ರೆಡಿ ಮಾಡು, ಕಳಿಸು, ಕಸ ಗುಡಿಸು, ಎದೋಡು, ಒಂದು ಅಂಗಡಿ ಇಟ್ಟಿದ್ದು ತರಕಾರಿ ಅಂಗಡಿ, ಬೆಳಿಗ್ಗೆ ಹೋಗಿ ತರಕಾರಿ ಅಂಗಡಿ ಓಪನ್ ಮಾಡ್ತೀವಿ ಬರ್ತೀವಿ, ಏನಿದೆ? ಏನಿಲ್ಲ, ಆಲ್ ಫಾಲ್ಸ್. ಆಮೇಲೆ ಒಬ್ರು ಒಂಥರ ಹೇಳ್ತಾರಲ್ಲ, ಅದು ಸ್ವಂತವಾಗಿ ಹೇಳೋದಷ್ಟೇ. ರಾಶಿ ಭವಿಷ್ಯ ಅವ್ರು ಸ್ವಂತವಾಗಿ, ಮೇಷರಾಶಿಯವರಿಗೆ ನಾಳೆ ಶುಕ್ರವಾರ ಸ್ವಲ್ಪ ಟೆನ್ಷನ್ನು, ವೃಷಭ ರಾಶಿಯವರಿಗೆ ನಾಳೆ ವ್ಯಕ್ತಿಗಳನ್ನ, ಬಹಳ ಒಂದು ದೂರದ ವ್ಯಕ್ತಿ, ಬಹಳ ಹಿಂದೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ನಿಮಗೆ ಫೋನ್ ಮಾಡ್ಬೋದು, ಇದು ಮಾಡ್ಬೋದು, ಏನ್ ಬೇಕಾದ್ರೆ ಹೇಳ್ಬೋದು. ಇಷ್ಟೇ ರಾಶಿ ಭವಿಷ್ಯ, ಬರೀ ಸುಳ್ಳು. 30 ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಯಾವ ಗ್ರಂಥದಲ್ಲೂ ರಾಶಿ ಭವಿಷ್ಯ ಹೇಳಿಲ್ಲ, ಇಲ್ವೂ ಇಲ್ಲ ಅಂತ ಹೇಳಿದ್ದಾರೆ. ರಾಶಿ ಭವಿಷ್ಯ ಇಸ್ ನೆವರ್ ದೇರ್. ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳ್ತೀನಿ, ಚಂದ್ರ ಒಂದು ರಾಶಿಲಿ 2.5 ದಿವಸ ಇರ್ತಾನೆ. ಚಂದ್ರ ಅದೇ ರಾಶಿಲಿ 2.5 ದಿವಸ ಇರ್ತಾನೆ. 2.5 ದಿವಸ ಇರ್ತಾನೆ ಅಂದ್ರೆ ಅದೇ ರಾಶಿಲಿ ಅದೇ ಎಫೆಕ್ಟ್ ಇರಬೇಕು. 2.5 ದಿವಸದಲ್ಲಿ ಏನೇನೋ ಹೇಳ್ಬಿಟ್ಟಿರ್ತಾರೆ. ಅಸ್ಟ್ರಾಲಜಿ ಇಸ್ ರಿಯಲ್, ನಾವು ಮೂಢನಂಬಿಕೆಯಿಂದ ಹೋಗಿದ್ದೀವಿ. ಅಸ್ಟ್ರಾಲಜಿ ಇಸ್ ಕಂಪ್ಲೀಟ್ಲಿ ಸೈಂಟಿಫಿಕ್ ಅಂಡ್ ರಿಯಲ್. ಬನ್ನಿ ಕಲ್ತ್ಕೊಳ್ಳಿ, ನಿಮ್ಗೆ ಅವಾಗ ಚೇಂಜ್ ನೋಡ್ತೀರಾ. ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಹಲೋ, ನಾನು ಸುಮಾ ಅಶೋಕ್ ಅಂತ ಹೇಳಿ, ನಾನು ಅವರ ಗುರೂಜಿಯವರ 100 ಬ್ಯಾಚ್ ನ ಸ್ಟೂಡೆಂಟ್ ಆಗಿದ್ದೇನೆ. ನಾನು ಒಂದು 4 ತಿಂಗಳು ಹಿಂದೆ ಮಾತ್ರ ನಾನು ಇದ್ರ ಬಗ್ಗೆ ಏನೋ ಸರ್ಚ್ ಮಾಡ್ತಾ ಇದ್ದಾಗ ಗುರೂಜಿಯವರ ಒಂದು ವಿಡಿಯೋ ಸಿಕ್ತು ನನಗೆ. ಆ ನಂತರ ದೋಷದ ಬಗ್ಗೆ ಮಾತಾಡಿದ್ರು. ಅದನ್ನು ನೋಡಿದ ನಂತರ ನನಗೆ ಹೌದು, ಬೇರೆಯವರೆಲ್ಲ ತುಂಬಾ ಏನೇನೋ ಸುಮ್ಮನೆ ಜನರಿಗೆ ತಪ್ಪು ಕಲ್ಪನೆಗಳನ್ನ ಕೊಡ್ತಾ ಇದ್ದಾರೆ, ಇವರು ಏನೋ ಬೇರೆ ಒಂದು ಸಿಸ್ಟಮ್ ಅಲ್ಲಿ ನಮಗೆ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ಅವ್ರದ್ದು ಒಂದು ಕ್ಲಾಸ್ ಇರೋದು ಗೊತ್ತಾಗಿ ಅವ್ರ ಕ್ಲಾಸಿಗೆ ನಾನು ಜಾಯ್ನ್ ಆದೆ. ಈ 100 ಬ್ಯಾಚ್ ಮುಗಿಸಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನನಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಓಕೆ. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.